ಮಹೋತ್ಸವದ ಈ ಕಾರ್ಯಕ್ರಮ ಇದೇ ತಿಂಗಳ 25ಕ್ಕೆ ಶುರುವಾಗ್ತಾ ಇದೆ. ಅದರ ಪೂರ್ವಭಾವಿಯಾಗಿ ನಾವೆಲ್ಲರೂ ಆ ಕಾರ್ಯಕ್ರಮದ ಸುದ್ದಿಯನ್ನು ಎಲ್ಲ ಕಡೆ ಮುಟ್ಟಿಸಿ ಆ ಕಾರ್ಯಕ್ರಮದ ವಿಚಾರವನ್ನು ಅಪ್ಪುಗಳ ಚಿಂತನ ಧಾರೆಯನ್ನು ಎಲ್ಲ ಕಡೆ ಮುಟ್ಟಿಸುವಂಥದ್ದು ನಮ್ಮದು. ಈ ಕಾರ್ಯಕ್ರಮದಲ್ಲಿ ತ್ಯಾಗ, ಯೋಗ, ಜ್ಞಾನ, ವೈರಾಗ್ಯ, ಭಕ್ತಿ ಎಲ್ಲವನ್ನು ಮೈಗೂಡಿಸಿಕೊಂಡು ಈ ನಾಡಿನಲ್ಲಿ ಅಷ್ಟೇ ಅಲ್ಲ ಹೊರದೇಶದಲ್ಲಿಯೂ ಕೂಡ ಅವರು ಜ್ಞಾನವನ್ನು ಕೊಟ್ಟರು. ಅವ್ರು ಹೆಂಗೆ ಕೊಟ್ಟರು ಅಂದ್ರೆ, ಸೂರ್ಯ ಉದಯವಾಗಿ ಸುಮ್ಮನೆ ಹಿಂಗೆ ಬೆಳಕು ಚೆಲ್ಲಿ ಮತ್ತೆ ಹೋಗಿಬಿಡ್ತಾನಲ್ಲ, ಹಂಗೆ ಅವ್ರ ಬದುಕಾಯ್ತು. ನಿಸ್ವಾರ್ಥ ಅಂದ್ರೆ ಅದಲ್ಲಿ ಏನೋ ಒಂದಿಷ್ಟು ಇಲ್ಲ. ಯಾರು ಕರೀತಾರೋ ಅಲ್ಲಿ ಹೋಗೋದು, ತಮ್ಮ ಜ್ಞಾನವನ್ನು ಹೇಳೋದು, ಇದು ದೇವರ ಪೂಜೆ ಅಂತ ತಿಳ್ಕೊಂಡು ಎದ್ದು ಬರೋದು. ಅಲ್ಲಿ ಯಾವುದೂ ಇಲ್ಲ. ಇಂಥ ಒಂದು ನಿಷ್ಕಾಮ ಯೋಗಿ ಜ್ಞಾನವನ್ನು ಕೊಟ್ಟಂಥವರು ನಾವು ಕಂಡಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಎಲ್ಲರನ್ನ ಪ್ರೀತಿಸುವ ಅವರ ಅಪ್ಪಗಳು ನಿಮಗೆಲ್ಲ ಗೊತ್ತಿದೆ. ಒಂದು ಸಣ್ಣ ಹುಡುಗ ಬಂದರೂ ಅವನು ಅಷ್ಟೇ ಪ್ರೀತಿಯಿಂದ ಕಾಣ್ತಿದ್ರು. ಒಬ್ಬ ದೊಡ್ಡ ಶ್ರೀಮಂತ ಬಂದರೂ ಅಷ್ಟೇ ಪ್ರೀತಿಯಿಂದ ಕಾಣ್ತಿದ್ರು. ಒಬ್ಬರು ಹೆಣ್ಣುಮಗಳು ಬಂದರೂ ಅಷ್ಟೇ, ಪುರುಷ ಬಂದರೂ ಅಷ್ಟೇ. ಎಲ್ಲರನ್ನ ಪ್ರೀತಿಸುವಂಥ ಗುಣ ಪೂಜ್ಯ ಅಪ್ಪುಗಳಲ್ಲಿತ್ತು. ಅದಕ್ಕೆ ನೀವೆಲ್ಲ ಸಾಕ್ಷಿಯಾಗಿರಿ. ನಮ್ಮ ಚೂರಿಯವರು, ಸಂಗಮೇಶ್ ಚೂರಿಯವರು ಈ 21 ಅದಕ್ಕೆ ನಾಳೆ ಕಾರ್ಯಕ್ರಮ ಹೊಂದಾಣಿಕೆ ಮಾಡುವಾಗ ಇದು ಆಯಿತು. ಅಪ್ಪುಗಳು ಅಂದರು, ಅವರು ಪತ್ರಕರ್ತರು ಒಳ್ಳೇದು ವಿಚಾರ ಕೊಡ್ತಿರ್ತಾರೆ, ಅವ್ರದ್ದು ಮುಂದಕ್ಕೆ ಹಾಕಬಾರ್ದು, ಎಲ್ಲ ಪತ್ರಕರ್ತರು ಬರ್ತಾರೆ, ಅವ್ರಿಗೆ ಬೇಗ ಸಮಯ ಕೊಡೋದು ತಿಳ್ಕೊಂಡು ನನ್ನ ಕರೆದು ಹೇಳಿದರು. ಅವಾಗ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದರು. ಅಷ್ಟು ಪ್ರೀತಿ ಎಲ್ಲರ ಮೇಲೆ. ಇವತ್ತು ಅಂಥ ನಿಸ್ವಾರ್ಥ ಸೇವೆಯನ್ನು ಮಾಡಿದಂಥ ಒಬ್ಬ ಯೋಗಿಗೆ, ಜ್ಞಾನ ಯೋಗಿಗೆ ನಾವೆಲ್ಲರೂ ಸೇವಾ ಮಾಡುವಂಥದ್ದು ಒಂದು ಅವಕಾಶ ನಮಗೆ ಕಲ್ಪಿಸಿಕೊಟ್ಟುವಂಥದ್ದು ಆಗಿದೆ. ನಾವು ನಮಗೇನೇನು ಸಾಧ್ಯ ಅದನ್ನು ಮಾಡೋದು. ಈ ನಾವು 4 ಮಾತು ಹೇಳುವಂಥದ್ದು. ಇಲ್ಲಿ ನಾಡಿನ ಪೂಜ್ಯರು, ಚಿಂತಕರು, ಸಾಹಿತ್ಯಗಳು 25ನೇ ತಾರೀಕಿನಿಂದ ಪ್ರಾರಂಭವಾಗ್ತದೆ. ಅವ್ರು ಏನೇನು ಹೇಳ್ತಾರಲ್ಲ ಅದನ್ನು ಮುಟ್ಟಿಸುವಂಥ ಕಾರ್ಯವನ್ನು ತಾವೆಲ್ಲರೂ ಮಾಡಬೇಕು ಅನ್ನೋಂಥದ್ದು ಒಂದು ಮುಖ್ಯ ವಿಚಾರ. ಹಾಗೆ ನೀವು ಆ ಕಾರ್ಯಕ್ರಮದನ್ನು ನೀವೆಲ್ಲ ಕಡೆ ಪ್ರಚಾರ ಮಾಡ್ತೀರಿ, ಮುಟ್ಟಿಸ್ತೀರಿ. ಅದೊಂದು ಶ್ರೇಷ್ಠ ಕಾರ್ಯ ಅಂತ ತಿಳ್ಕೊಂಡು ನಾನು ಭಾವಿಸಿದ್ದೇನೆ. ಅದಕ್ಕೆ ಯಾವ ರೀತಿ ಅಪ್ಪುಗಳು ಇವತ್ತು ನೋಡ್ರಿ, ಅವರು ಕಣ್ಣು ಮುಚ್ಚುವಂಥದ್ದು ಇನ್ನೊಂದು 2-4ನೇ ಇತ್ತು. ಅಲ್ಲಿವರೆಗೆ ಅವರು ನಮಗೆ ಜ್ಞಾನವನ್ನು ಕೊಡೋದು ನಿಂದಿರಲಿಲ್ಲ. ಕರೆದ್ರು, ಬರ್ರಿ ನೀವು ಪಾಠ ಬರ್ರಿ, ಇದು ಕ್ಲಾಸ್ ಹೇಳ್ತೀನಿ ಬರ್ರಿ ಅಂತಿದ್ರು. ಇನ್ನೂ 2-3 ದಿನ ಇತ್ತು ಅವ್ರು ಇದು ಆಗೋದು. 7ನೇ ತಾರೀಕು ಅವರು ಜನವರಿ 7ನೇ ತಾರೀಕು ಅವರು ದೇಹ ತ್ಯಾಗ ಮಾಡಿದರು. ಅದರ 30ನೇ ತಾರೀಕಿಗೆ ನಮ್ಮೆಲ್ಲರಿಗೆ ಕ್ಲಾಸ್ ಪಾಠ ತೊಗೊಂಡಾರ. ಅಂದ್ರೆ ಅವ್ರ ಉಸಿರು ಜ್ಞಾನಕ್ಕಾಗಿಯೇ ಬದುಕಿದರು. ಅಂಥ ಶಿವಯೋಗಿಗೆ ನಾವು ಸಲ್ಲಿಸುವಂಥದ್ದು ಮತ್ತು ನೀವು ನೋಡಿ ಮುಂದವರ ಒಂದು ವ್ಯಕ್ತಿತ್ವ ಇದು ಇನ್ನೂ ಹೆಚ್ಚಾಗ್ತದೆ. ಯಾಕಂತಂದ್ರೆ ಬಸವಣ್ಣವರು, ಬಸವಾದಿ ಶರಣರು, ಸಂತರು, ಮಹಾತ್ಮರು ಆಗಿ ಹೋಗಿ ಇವತ್ತು ಸಾವಿರಾರು ವರ್ಷ ಆದರೂ ಕೂಡ ಅವ್ರ ಜ್ಞಾನ ನಿರಂತರದಲ್ಲ. ಹಾಗೆ ಅಪ್ಪುಗಳು ಕೊಟ್ಟೋದಂಥ ಜ್ಞಾನ ಅದು ಶ್ರೇಷ್ಠವಾಗಿರುವಂಥದ್ದು. ಒಬ್ಬೊಬ್ಬರು ಜ್ಞಾನಗಳು ಒಂದೊಂದಿಷ್ಟು ಸೀಮಿತ ಇರ್ತಾವೆ, ಆದರೆ ಅಪ್ಪುಗಳು ಜ್ಞಾನ ವಿಶಾಲವಾಗಿರುವಂಥದ್ದು. ಎಲ್ಲರಿಗೆ ಸಣ್ಣವರು ಇವತ್ತು ಪ್ರವಚನ ಕೂತವ್ರು ಎಷ್ಟೋ ಮಂದಿ ಎತ್ತಿದ್ರು, ಇದು ನಂದೇ ಹೇಳಿದ್ರು ಅಪ್ಪುಗಳು ಅಂತ. ಕೆಲವೊಬ್ರು ನಂದು ಹೇಳಿದರು, ನನಗೇ ಹೇಳಿದ್ರು ಅಂತ. ಅಷ್ಟು ಅವರಿಗೆ ಮನಮುಟ್ಟುವಂಗ ಮಾಡುವಂಥ ಶಿವಯೋಗಿ. ಅಂಥ ಗುರುದೇವರ ಗುರುನಮನ ಮಹೋತ್ಸವವನ್ನು ನೀವೆಲ್ಲರೂ ಕೂಡಿ ಮಾಡೋಣ. ನಾಡಿನ ಪೂಜ್ಯರು ಅವರೆಲ್ಲ ದೂರಿನಿಂದ ಬರ್ತಾರೆ, ಸಾಹಿತಿಗಳು ಬರ್ತಾರೆ, ಚಿಂತಕರು ಬರ್ತಾರೆ. ಅವ್ರು ಬಂದು ಆ ಮಾತನ್ನು ಹೇಳುವಾಗ ಅದನ್ನು ತಾವೆಲ್ಲರಿಗೆ ಮುಟ್ಟಿಸಿದ್ರಪ್ಪ ಅಂದ್ರೆ ಅದು ಅಪ್ಪೋಳಿ ಕೊಡುವಂಥ ದೊಡ್ಡ ಗೌರವ ಅಂತ ತಿಳ್ಕೊಂಡು ನಾನು ಭಾವಿಸ್ಕೊಂಡಿದ್ದೇನೆ. ಅದನ್ನು ತಾವು ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳಿ ಅದನ್ನು ಕೇಳಿರಿ. ಮತ್ತೆ ನಾ ಹೇಳೋದಾಗ್ತದೆ, ಕೊನೆಗೆ ಅಪ್ಪುಗಳದು ಇದು ಆಗ್ತದೆ. ಅವರು ದೇಹ ಬಿಟ್ಟಿರೋದು ಕೆಲವೊಬ್ಬರು ಪ್ರಚಾರ ಮಾಡೋರು ಏನಾರ ಆಗ್ಬೇಕಂತ ತಿಳ್ಕೊಂಡು ಎಲ್ಲರೂ ಬಂದು ನಿಂತಿದ್ದರು ಇಲ್ಲಿ ಅವ್ರ ಅಪ್ಪುಗಳ ಕೊನೆಯ ಕ್ಷಣದಲ್ಲಿ. ಅವಾಗ ನಾವು ಒಂದು ಏನಾರು ಕೊಡ್ಬೇಕಂತ ತಿಳ್ಕೊಂಡು ಬರ್ಕೊಂಡು ಹೋದೀವಿ. ಅಂದ್ರೆ ನಿಮ್ಮೆಲ್ಲರಿಗೆ ಕೊಡಬೇಕು ಅಂತೇಳಿ ಬರ್ದಿದ್ದೀವಿ ನಾವೆಲ್ಲ. ಅಪ್ಪುಗಳು ನನ್ನ ಆರೋಗ್ಯ ಸುಧಾರಣೆ ಅದೆಲ್ಲ ಬರೆದು ಅಪ್ಪುಗಳ ಕಡೆಯಿಂದ ಸಹಿ ಮಾಡಿಸಿ ಕೊಡಬೇಕು, ಅದನ್ನ ಎಲ್ಲ ಕಡೆ ಕೊಡ್ತಾರತ್ತ ಒಂದು ಬರ್ಕೊಂಡು ಹೋದೀವಿ. ಆ ಪತ್ರವನ್ನು ನೋಡಿದ್ರೆ ಅಪ್ಪುಗಳು ಅದನ್ನು ಹರಿದು ಹಾಕಿದ್ರು. ಅವ್ರಿ ಹರಿದು ಹಾಕಿ ಎಲ್ಲ ಪತ್ರಕರ್ತನ ಕರೀರಿ ಅಂದ್ರೆ ಅವರು ಎಲ್ಲರನ್ನು ಮ್ಯಾಗ ಕರೆಸಿದ್ರು. ಕರೆದು ಮೊದಲು ಏನು ಕೇಳಿದ್ರು ಅಂದ್ರೆ,
ಅವ್ರ ಆರೋಗ್ಯವನ್ನು ವಿಚಾರ ಮಾಡಕ್ ಬಂದಂತವ್ರು ಪತ್ರಕರ್ತರು ಅವ್ರು ಕೇಳಿದ್ರು ನಿಮ್ಮ ಆರೋಗ್ಯ ಹೆಂಗದತ್ತ ಕೇಳಿದ್ರು. ಇಷ್ಟು ಪ್ರೀತಿಯನ್ನ ಮಾಡಿ ಅವರೆಲ್ಲರೂ ಕೂಡ ಮಾತಾಡಿ ಏನಿಲ್ಲ ಆರಾಮಿದ್ದೀನಿ, ಏನಿಲ್ಲ ನಿಮ್ದು ಹೆಂಗ್ ನಡೆಯುತ್ತೆ ಎಲ್ಲ ಮಾತಾಡಿಸಿ ನನ್ನ ಕರೆದು ಇವ್ರಿಗೆ ಊಟ ಮಾಡಿಸ್ಬೇಕು, ಪ್ರಸಾದ ಮಾಡಿಸ್ಬೇಕು ಅಂದರು. ಆಯ್ತು ರೂಪಾಯಿ ಎಲ್ಲ ಇದೆ ಅಂದರು. ಏನದ ಅಂತ ಕೇಳಿದ್ರು ನನಗೆ, ಅಡಿಗೆ ಮನೆಗೆ ಏನದ ಊಟಕ್ಕೆ ಪ್ರಸಾದ ಅಂದಾಗ ಏನಿಲ್ಲ ಸಜ್ಜಕ್ಕಿದ್ದೀರಪ್ಪ ಮತ್ತು ರೊಟ್ಟಿ ಅದಾವೆಲ್ಲ ಅದಾವು, ಅದು ಆಗಬಾರ್ದು, ಅವ್ರಿಗೆ ಹೋಳಿಗೆ ಪ್ರಸಾದ ಆಗ್ಬೇಕಂತಂದ್ರು. ಅವ್ರಿಗೆ ಹೋಳಿಗೆ ಪ್ರಸಾದ ಮಾಡಿಸ ತಿಳ್ಕೊಂಡ್ರು. ಅಂದ್ರೆ ಎಷ್ಟು ಪ್ರೀತಿ ಇದ್ರು ಅನ್ನೋಂಥದ್ದು ಅವ್ರ ಮಾತಿನಲ್ಲಿ ಗೊತ್ತಾಗ್ತದೆ. ಅದಕ್ಕೆ ನಾವೆಲ್ಲರೂ ಆ ಒಂದು ಕಾರ್ಯಕ್ರಮದ 25ನೇ ತಾರೀಕಿಗೆ ಪ್ರಾರಂಭ ಆಗಿ 2ನೇ ತಾರೀಕಿನವರೆಗೆ ನಡೆಯುವಂಥ ಕಾರ್ಯಕ್ರಮ ಜನವಾಸದ ಹಳ್ಳಿಗೆ ಮತ್ತು ನಾಡಿನ ಉದ್ದಗಲಕ್ಕೂ ಮುಟ್ಟಿಸಿ ಅವರ ಕೃಪೆಗೆ ಪಾತ್ರ ಆಗೋಣ ಅಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಪೂಜ್ಯರಿಗೂ ನಮಸ್ಕಾರ. 25ನೇ ತಾರೀಕಿಗೆ ಇದೇ ತಿಂಗಳು 25/12/2024 ಇದು 9 ದಿನಗಳ ಕಾರ್ಯಕ್ರಮ. 25ನೇ ತಾರೀಕಿಗೆ ರೈತರಿಗಾಗಿ ಒಂದು ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳು ನಡೆಯುವುದು ಸಾಯಂಕಾಲ 5 ಗಂಟೆಗೆ. ಮೊದಲನೇ ದಿನ ಕೃಷಿ ಕಾರ್ಯಕ್ರಮ, ರೈತರಿಗಾಗಿ ಕೃಷಿ ಕಾರ್ಯಕ್ರಮ ಇರ್ತದೆ. ಆ ದಿವಸ ರೈತರು ಎಲ್ಲರೂ ಬರ್ತಾರೆ ಮತ್ತು ಒಳ್ಳೆಯ ಉಪನ್ಯಾಸಕರನ್ನ ಬರಲಿಕ್ಕೆ ಹೇಳಿದ್ದೀವಿ, ಅವರು ಬರ್ತಾರೆ, ಅದು ಕಾರ್ಯಕ್ರಮ. 2ನೇ ದಿನ 26/12/2024 ಬರುವುದು ಜ್ಞಾನಾರಾಧನಾ ಅಂತ ಕಾರ್ಯಕ್ರಮ. ಆ ಜ್ಞಾನಾರಾಧನೆ ಕಾರ್ಯಕ್ರಮದಲ್ಲಿ ಅದು ಸಾಯಂಕಾಲ 5 ಗಂಟೆ ಕಾರ್ಯಕ್ರಮ ನಡೀತದೆ. 27ನೇ ತಾರೀಕಿಗೆ ಗ್ರಾಮ ಸಂಸ್ಕೃತಿ ಅಂತ ಒಂದು ಕಾರ್ಯಕ್ರಮ. ಗ್ರಾಮ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಹಳ್ಳಿಗಳ ಬಗ್ಗೆ ಅವುಗಳಿಗೆ ರೈತರಂದ್ರೆ ಭಾಳ ಪ್ರಿಯವಾಗಿದ್ದರು. ಅದಕ್ಕಾಗಿ ಹಳ್ಳಿಗಳೆಲ್ಲ ಭಾಳ ಪ್ರಿಯವಾಗಿದ್ದರಿಂದ ಗ್ರಾಮ ಜನರಿಗೆಲ್ಲ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಹೇಳೋದಕ್ಕಾಗಿ ಗ್ರಾಮ ಸಂಸ್ಕೃತಿ ಅಂತ ವಿಷಯವನ್ನು ಇಟ್ಟರು. 28ನೇ ತಾರೀಕಿಗೆ ಯೋಗ ಜೀವನ ಅಂತ ಅಪ್ಪುಗಳು ಯೋಗವನ್ನು ಭಾಳ ಪ್ರೀತಿಸ್ತಾ ಇದ್ರು. ಅದಕ್ಕಾಗಿ ಯೋಗ ಜೀವನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 28ನೇ ತಾರೀಕಿಗೆ 29ನೇ ತಾರೀಕಿಗೆ ಮಾತೃಭಕ್ತಿ ಅಂತಂದ್ರೆ ನಮ್ಮ ತಾಯಂದಿರಿಗೆಲ್ಲರಿಗೆ ಸೇವೆಯನ್ನು ಹೇಗೆ ಮಾಡಬೇಕು, ತಾಯಿ ತಂದೆ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕಾಗಿ ಮಾತೃಭಕ್ತಿ ಅಂತ ವಿಷಯವನ್ನು ಇಟ್ಟಿದ್ದಾರೆ. ಇನ್ನು 30ನೇ ತಾರೀಕಿಗೆ ಜಾಗತಿಕ ತತ್ವಚಿಂತನೆ ಅಂತ ವಿಷಯ. ಜಾಗತಿಕ ತತ್ವಚಿಂತನೆ ಅಂತಂದ್ರೆ ಜಗತ್ತಿನ ಎಲ್ಲ ತತ್ವಜ್ಞಾನದ ಬಗ್ಗೆ ಅಪ್ಪುಗಳು ಅಧ್ಯಯನ ಮಾಡಿದ್ರು. ಆ ತತ್ವಜ್ಞಾನವನ್ನು ಸ್ವಲ್ಪ ಎಲ್ಲರಿಗೂ ತಿಳಿಸಿಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆನಂತರ 1ನೇ ತಾರೀಕಿಗೆ 31ಕ್ಕೆ ಸೇವಾಭಾವ ಅಂತ. ಆ ಸೇವಾಭಾವ ದಿವಸ ಸೇವೆಯನ್ನು ಹೇಗೆ ಮಾಡಬೇಕು, ಗುರು ಸೇವೆಯನ್ನು ಅನ್ನೋದ್ರ ಬಗ್ಗೆ ತಿಳಿಸಿಕೊಡೋದಕ್ಕೆ ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆನಂತರ 1ನೇ ತಾರೀಕಿಗೆ 1/1/2025 ಆ ದಿವಸ ಗುರುಗಳ ಬದುಕಿನ ಬಗ್ಗೆ, ಗುರುದೇವರ ಬದುಕು ಅನ್ನುವಂಥ ವಿಷಯವನ್ನಿಟ್ಟು ಅದರ ಬಗ್ಗೆ ಮಾತನಾಡಲಿಕ್ಕೆ ಬರ್ತಾರೆ. ಆ ದಿನ ಸಾಯಂಕಾಲ ಗುರುಗಳಿಗೆ ದೀಪೋತ್ಸವ ಅಂತ, ದೀಪ ನಮನ ಅಂತ ಮಾಡ್ತೀವಿ. ಜನವರಿ 1ರಂದು ದೀಪ ನಮನ, ಜನವರಿ 2ರಂದು ಪುಷ್ಪ ನಮನ ಅಂತ ಕಾರ್ಯಕ್ರಮ. ದೀಪ ನಮನ ಕಾರ್ಯಕ್ರಮದಲ್ಲಿ ನಾವೊಂದು ದೀಪವನ್ನು ಹಚ್ಚೋದದ, ಗುರುಗಳಿಗೆ ಬೆಳಗಿ ಗುರುಗಳಿಗೆ ನಮಸ್ಕಾರಗಳನ್ನು ಮಾಡೋದು, ಇದು ದೀಪ ನಮನ. 2ನೇ ತಾರೀಕಿಗೆ 4 ಪುಷ್ಪಗಳನ್ನು ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿ ನಾವು ಪುಷ್ಪಗಳನ್ನು ಅರ್ಪಣೆ ಮಾಡಿ ನಮಸ್ಕಾರ ಮಾಡೋದಕ್ಕೆ ಪುಷ್ಪ ನಮನ ಅಂತ ಮಾಡಿದ್ದೀವಿ. ಈ ದಿನ 1 ಮತ್ತು 2ರಂದು ಎಲ್ಲರೂ ತಮ್ಮ ಮನೆಯೊಳಗೆ, ಅದರೊಳಗೆ ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ, ಆನಂತರ ಈ ಕಡೆ ಜತ್ತ ತಾಲೂಕಿನಂಥ ಸೊಲ್ಲಾಪುರ ಜಿಲ್ಲೆ, ಈ ಎಲ್ಲ ಜಿಲ್ಲೆಗಳಿಂದ ಎಷ್ಟು ಜನ ಸಾಧ್ಯದ ಎಲ್ಲರೂ ಬರಬೇಕು, ಈ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು ಮತ್ತು ಗುರುಗಳ ದರ್ಶನವನ್ನು ಪಡಿಬೇಕು ಅನ್ನುವಂಥ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗ್ತದೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡಿ ಹೆಂಗೆ ಇದನ್ನು ರಾಜ್ಯವ್ಯಾಪಿ ಎಲ್ಲ ಕಡೆಗೆ ಪ್ರಚಾರ ಮಾಡಬೇಕು ಅನ್ನೋದನ್ನು ನೀವು ಕೂಡಿ ಚರ್ಚೆಯನ್ನು ಮಾಡಬಹುದು.